ಈಗ ಕಾಲ್ ಸೆಂಟರ್ಗಳಿದೆ ಭಾರತದಲ್ಲೆಲ್ಲ. ಆರ್ಥಿಕವಾಗಿ ನಮಗೆ ಸ್ವಲ್ಪ ಕಷ್ಟ ಇರೋದ್ರಿಂದ ಇಲ್ಲಿ ಕಾಲ್ ಸೆಂಟರ್ಗಳಿದೆ. ಯಾರಿಗೆ ಸರಿಯಾಗಿ ನಾವು ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡೋದು? ವಿದೇಶಗಳು, ಪಾಶ್ಚಿಮಾತ್ಯ ದೇಶಗಳು ಅವರು ಎಚ್ಚರದಲ್ಲಿರಬೇಕಾಗಲ್ಲ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಅವರಲ್ಲಿ ಚೆನ್ನಾಗಿ ಮಲಗಬೇಕು. ಅದಕ್ಕೆ ಸರಿಯಾಗಿ ನಾವಿಲ್ಲಿ ರಾತ್ರಿ ಹೊತ್ತಿನಲ್ಲಿ ಎಚ್ಚರದಲ್ಲಿರೋದು. ಅವರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ರಾತ್ರಿ ಎಚ್ಚರದಲ್ಲಿದ್ದು ಕೆಲಸ ಮಾಡೋದು. ಅವ್ರಿಗೆ ಹೊಂದ್ಕೊಂಡು ಕೆಲಸ ಮಾಡಬೇಕು. ಅವ್ರು ತಾನೇ ದುಡ್ಡು ಕೊಡೋರು. ಹೌದು. ಹಾಗಾಗಿ ನಾವೇನು ಮಾಡೋದು, ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಕೊಂಡು ಈ ಕಾಲ್ ಸೆಂಟರ್ಗಳು ಇದೆಲ್ಲ ಬಂದು ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದೆ ಅವ್ರಿಗೆ ಬೇಕಾಗಿ. ಆ ರೀತಿ ಸ್ಥಿತಿಗೆ ಬಂದಿದೆ. ಇದು ಹಾಗೆ ಆಗಬಾರ್ದು ಅಂತಂದರೆ 24 ಗಂಟೆಯಲ್ಲಿ ಎಷ್ಟು ಗಂಟೆ ನೀವು ಮಲಗೋದು ಅಂತಲ್ಲ ಲೆಕ್ಕ. ಯಾವ ಪ್ರಕೃತಿ ಜೊತೆ ನಾವಿರ್ಬೇಕು, ಯಾವ ಹೊತ್ತಿನಲ್ಲಿ ಮಲಗೋದು ಒಂದು ಇಂಪಾರ್ಟೆಂಟ್. ಈಗ ತಮಸ್ಸು ಜಾಸ್ತಿ ಆದಾಗ, ಅಂದರೆ ರಾತ್ರಿ ಹೊತ್ತಿನಲ್ಲಿ ತಮ ಪ್ರಭಾವಜನ್ಯ ನಿದ್ರಾ ಅಂತ ಇದೆ, ಆಯುರ್ವೇದದಲ್ಲಿ 7 ವಿಧಗಳನ್ನು ಹೇಳಿದ್ದಾರೆ ನಿದ್ರೆ ಹೇಗೆ ಅಂತ ಹೇಳುವಾಗ. ಒಂದು ಮುಖ್ಯವಾಗಿ ಬರುವಂಥದ್ದು ಈ ರಾತ್ರಿ ಹೊತ್ತಿನಲ್ಲೇ ಮಲಗಬೇಕು ಅಂತ. ಯಾವಾಗಲೂ ಬೆಳಗಿನ ಹೊತ್ತಲ್ಲೆಲ್ಲ ನೀವು ಸುಮಾರು ಒಂದು 10-11 ಗಂಟೆ ಒಳಗೆ ಮಲಗಿಲ್ಲ ಅಂತ ಆದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ ಅದಕ್ಕೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗ್ತದೆ. ಅದರಲ್ಲೇ ನಮ್ಮ ಗ್ರೋತ್ ಹಾರ್ಮೋನು ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಆಮೇಲೆ ಲುಟ್ನೇಸಿಂಗ್ ಹಾರ್ಮೋನು, ಇದೆಲ್ಲ ಸೆಕ್ರೆಷನ್ ಆಗೋದಲ್ಲಿ. ಹಾಗೆ ಈ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದರೆ ಅನೇಕ ಯೂತ್ಗಳಲ್ಲಿ PCOD ಆರಂಭ ಆಗೋದು ನೋಡ್ತೇವೆ ಸ್ತ್ರೀಯರಲ್ಲಿ. ಒಂದು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ 3-4 ತಿಂಗಳಾಗೋ PCOD, ಹಾರ್ಮೋನ್ ಇಂಬ್ಯಾಲೆನ್ಸ್, ಮಾಸಿಕ ಋತುಸ್ರಾವ ಸರಿಯಾಗಿ ಆಗೋದಿಲ್ಲ, ಪೀರಿಯಡ್ಸ್ ಪೋಸ್ಟ್ಪೋನ್ ಆಗಲಿ ಸ್ಟಾರ್ಟ್ ಆಗ್ತದೆ, ವೆಯ್ಟ್ ಗೇನ್ ಆರಂಭ ಆಗ್ತದೆ, ಎಲ್ಲ ಪ್ರಾರಂಭ ಆಗಿರ್ತದೆ. ಮತ್ತು ಇನ್ಫರ್ಟಿಲಿಟಿ ಅದರಿಂದಾಗಿ ಎಲ್ಲ ನೋಡ್ತಾ ಇದ್ದೇವೆ. ಇದರಿಂದೆಲ್ಲ ದೂರ ಬರಬೇಕು ಅಂತ ಆದರೆ ರಾತ್ರಿ ಎಷ್ಟೊತ್ತಿಗೆ ಮಲಗಬೇಕು ಅಷ್ಟೇ ಹೊತ್ತಿಗೆ ಮಲಗಬೇಕು. 10:30, 11 ಗಂಟೆ ಒಳಗೆ ಮಲಗಬೇಕು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.